ತಮಿಳು ಅಸ್ಮಿತೆ ಅಂತ ಏನಿದೆ, ತಮಿಳು ಅಸ್ಮಿತೆಯ ರಾಜಕಾರಣ ತಮಿಳುನಾಡಲ್ಲಿ ನಡ್ಕೊಳ್ತಾ ಬರ್ತದೆ. ತಮಿಳು ಅಸ್ಮಿತೆ ಮತ್ತು ದ್ರಾವಿಡ ಪಕ್ಷಗಳು ಇವೆರಡಕ್ಕೂ ಮೊದಲು ಒಂದು ಅಂತರ ಇತ್ತು. ತಮಿಳು ಅಸ್ಮಿತೆಯೇ ದ್ರಾವಿಡ ಪಕ್ಷಗಳಾಗಿರುವಾಗ, ದ್ರಾವಿಡ ಪಕ್ಷಗಳೇ ತಮಿಳು ಅಸ್ಮಿತೆ ಆಗಿರುವಾಗ, ಎರಡರ ನಡುವಿನ ಒಂದು ಅಂತರ ಅಳಿಸಿ ಹೋಗಿರುವಾಗ ಬೇರೆ ಪಕ್ಷಗಳಿಗೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಬಿಜೆಪಿ ದ್ರಾವಿಡ ಪಕ್ಷ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಿಜೆಪಿಯ ಗುರಿಗಳೇ ಬೇರೆ. ಹೌದು, ಹಿಂದೂ ರಾಷ್ಟ್ರ ಮಾಡಬೇಕು, ಅಲ್ಲಿನೂ ಕೂಡ ಹಿಂದೂ ಪ್ರಾಬಲ್ಯ ಇರೋ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅನ್ನೋದು. ಆದರೆ ತಮಿಳುನಾಡಿನ ರಾಜಕಾರಣದ DNA ನಲ್ಲಿ ಅದಿಲ್ಲ, ಸೋ ಫಾರ್ ಇಲ್ಲ. ಇದೇ ಮಾತನ್ನು ನಾವು ಬಂಗಾಳಕ್ಕೆ ಕೇಳ್ತಾ ಇದ್ವಿ. ಬಂಗಾಳದಲ್ಲಿ ಮಾರ್ಕ್ಸಿಸ್ಟ್ ಎಡರಂಗ ಸರ್ಕಾರ ಬಹಳ ಅವಧಿಗಳ ಕಾಲ ಅದು ಅಧಿಕಾರದಲ್ಲಿತ್ತು. ಸೊ ಅಲ್ಲಿ ಬಿಜೆಪಿ ಬರಲ್ಲ ಅಂತ ಜನ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿಯಲ್ಲಿ ಪ್ರತಿಪಕ್ಷ ಆಯ್ತು, ಎಕ್ಸಾಕ್ಟ್ಲಿ ಪ್ರತಿಪಕ್ಷ ಆಯ್ತು, ಆದ್ರೆ ಅಧಿಕಾರಕ್ಕೆ ಬರಕ್ ಆಗ್ತಾ ಇಲ್ಲ. ಅದು ಈಗ ಬಿಜೆಪಿಯಲ್ಲಿ ಬಂಗಾಳದಲ್ಲಿ ಅದು ಕೂಡ ಹಳತಾಗ್ತಾ ಇದೆ. ಜನರಿಗೆ ಒಂದು ಫ್ರೆಶ್ನೆಸ್ ಅಂತ ಏನು ಬಂತು, ಆ ಫ್ರೆಶ್ನೆಸ್ನ, ಆ ತಾಜಾತನ ಮತದಾರರ ನಡುವೆ ಬಿಜೆಪಿ ಉಳಿಸ್ಕೊಂಡಿಲ್ಲ ಇಲ್ಲಿ. ಸೊ ಹಾಗೇನೆ ಇಲ್ಲಿ ತಮಿಳುನಾಡಲ್ಲಿ ಅದು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಕೂಡ ಯಾವುದೇ DMK ಆಗಲಿ ಅಣ್ಣಾ DMK ಆಗಲಿ ಮಿತ್ರ ಪಕ್ಷಗಳಾಗಿ ಕೇಂದ್ರದಲ್ಲಿರೋ ಸರ್ಕಾರಕ್ಕೆ ಸಾಥ್ ಕೊಡಬೇಕು ಅನ್ನೋ ಇದನ್ನ ವಾತಾವರಣ ಸೃಷ್ಟಿಯಾಗಿದೆ. ಅದು ಮಾಡ್ತಿದ್ದಾರೆ.